ಹಳ್ಳದ ಪ್ರವಾಹಕ್ಕೆ ಕೊಚ್ಚಿ ಹೋದ ಸೇತುವೆ ಕಂಪ್ಲೀಟ್ ಆಗಿ ಸೇತುವೆ ಕೊಚ್ಚಿ ಹೋಗಿದೆ. ಗದಗ ನರಗುಂದ ತಾಲೂಕಿನ ಕುಲಗೇರಿ ಬಳಿ ಘಟನೆ ನಡೆದಿರುವಂತದ್ದು. ಬೆಣ್ಣೆ ಹಳ್ಳದ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ. ಗದಗ ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿ ಘಟನೆ ನಡೆದಿರುವಂತದ್ದು. ಇನ್ನು ಕುರ್ಲಗೇರಿಯಿಂದ ತಡಹಾಳದ ಸಂಪರ್ಕ ಸೇತುವೆ ಇದಾಗಿತ್ತು. ಸೇತುವೆ ಕೊಚ್ಚಿ ಹೋಗಿದ್ದ ಕಾರಣ 4 ದಿನ ಈಗ ಕೊಚ್ಚಿ ಹೋಗಿ 4 ದಿನಗಳೇ ಕಳೆದಿದೆ. ಆದರೆ ಈವರೆಗೂ ಕೂಡ ದುರಸ್ತಿ ಕಾರ್ಯವನ್ನ ಅಧಿಕಾರಿಗಳು ಬಂದು ಮಾಡಿಲ್ಲ, ಏನೂ ಕೂಡ ನಡೆಸಿಲ್ಲ. ಅಲ್ಲಿ ತಡೆಗೋಡೆಯನ್ನೇ ಇದೀಗ ಜನರು ಅವಲಂಬನೆ ಮಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಾರೆ. ತಡೆಗೋಡೆಯ ಮುಖಾಂತರ ಜನರು ಓಡಾಡುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಬೆಣ್ಣೆ ಹಳ್ಳ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿದೆ. ಮಳೆ ಆಗಿ 3-4 ದಿನಗಳೇ ಕಳೆದಿದೆ. ಈಗ ಸೇತುವೆ ಕೂಡ ಇಲ್ಲ ಅಲ್ಲಿ, ಯಾಕಂದ್ರೆ ಸಂಪರ್ಕ ಸೇತುವೆ ಇದೇ ಆಗಿತ್ತು. ಗದಗ್ ಹೋಗೋದಕ್ಕೆ, ನರಗುಂದಕ್ಕೆ ಹೋಗೋದಕ್ಕೆ ಅಲ್ಲಿ ಇದ್ದಂತ ಕುರ್ಲಗೇರಿ ಬಳಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಕುರ್ಲಗೇರಿಯಿಂದ ತಡಹಾಳದ ಸಂಪರ್ಕ ಸೇತುವೆ ಇದಾಗಿತ್ತು. ಅಲ್ಲಿನ ಊರಿನಲ್ಲಿರುವಂತಹ ಜನರಿಗೆ ಹೋಗೋದಕ್ಕೆ ಏಕೈಕ ದಾರಿ ಇದಾಗಿತ್ತು. ಸೇತುವೆ ಕೊಚ್ಚಿ ಹೋಗಿ 4 ದಿನಗಳೇ ಕಳೆದಿದೆ. ಆದರೆ ಅಧಿಕಾರಿಗಳು ಇನ್ನೂ ಕೂಡ ಬಂದಿಲ್ಲ. ಯಾವುದೇ ಒಂದು ಸಂಪರ್ಕ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಟ್ಟಿಲ್ಲ ಓಡಾಡೋದಕ್ಕೆ. ಅಲ್ಲೇನ್ ತಡೆಗೋಡೆ ಇದೆ, ಆ ಗೋಡೆಯನ್ನೇ ಇವರು ಹಿಡ್ಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಾರೆ ಜನ. ಇನ್ನು ಸಾಕಷ್ಟು ಕಡೆ ಮಳೆ ಆಗ್ತಾ ಇದೆ. ಹೆಚ್ಚಿನ ಮಟ್ಟದಲ್ಲಿ ಅವಾಂತರಗಳಾಗ್ತಾ ಇದೆ. ಮಳೆಗೆ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ಈಗ ಸೇತುವೆ ಕೂಡ ಇಲ್ಲಿ ಕೊಚ್ಚಿ ಹೋಗಿದೆ. ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಆದ್ರೆ ಏನ್ ಮಾಡೋದು, ಜನರು ಮಳೆ ಆಗಿದೆ ಅಂತ ಹೇಳಿ ಅವರ ಒಂದು ಕೆಲಸವನ್ನ ಬಿಡಲ್ಲ. ಅವರು ಕೂಡ ಕೆಲಸ ಮಾಡಬೇಕು. ದಿನನಿತ್ಯ ಕೆಲಸವನ್ನೇ ಅವಲಂಬನೆ ಮಾಡ್ಕೊಂಡಿರ್ತಾರೆ. ಜೀವನ ನಡೆಸಬೇಕಲ್ಲ. ಮಳೆ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂಡಕ್ಕಾಗುತ್ತಾ? ಬೇರೆ ಬೇರೆ ಕೆಲಸಗಳನ್ನ ಅವರು ಮಾಡ್ಬೇಕಾಗತ್ತೆ. ಹಾಗಾಗಿ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಏನ್ ಮಾಡೋದು, ತಡಹಾಳದ ಸಂಪರ್ಕ ಸೇತುವೆ ಇಲ್ಲ. ಆದ್ರೆ ಬೇರೆ ದಾರಿ ಇಲ್ಲದೆ ಹೋಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ತಡೆಗೋಡೆ ಏನಿದೆ ಅಲ್ಲಿರುವಂತ ತಡೆಗೋಡೆಯನ್ನೇ ಹಿಡ್ಕೊಂಡು ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಅಲ್ಲಿನ ಜನರಿಗೆ ಬಂದಿದೆ. ಈವರೆಗೂ ಕೂಡ ಅಧಿಕಾರಿಗಳು ಬಂದು ಇನ್ನೂ ಕೂಡ ದುರಸ್ತಿ ಕಾರ್ಯವನ್ನ ಮಾಡಿಲ್ಲ.